ತಾವು ಉನ್ನತ ಶಿಕ್ಷಣದ ಬಗ್ಗೆ ಯೋಜನೆಗಳ ಬಗ್ಗೆ ಅಷ್ಟೊಂದು ತಿಳಿಸಿದ್ರಿ. ಈಗ ಬಹುಶಃ ತಮ್ಮ ಗಮನಕ್ಕೆ ತಾವು ಕನ್ನಡ ಪ್ರಾಧ್ಯಾಪಕರಲ್ಲಿ ಇದ್ದಾಗ ಪ್ರೊಫೆಸರ್ ಆಗಿದ್ದವರು. ಇವತ್ತು ಕರ್ನಾಟಕದಲ್ಲಿ ಸರಿಸುಮಾರು ಒಂದು 474 ಕನ್ನಡ ಶಾಲೆಗಳು ಈ KPS ಮ್ಯಾಗ್ನೆಟಿಕ್ ಅಂತ ಒಂದು ಯೋಜನೆಗಳು ಇಟ್ಕೊಂಡು ರಾಜ್ಯ ಸರ್ಕಾರ ಅದನ್ನು ವಿಲೀನ ಮುಚ್ಚೊಂದು ಒಂದು ಎಲ್ಲೂ ಹೇಳ್ತಾ ಇಲ್ಲ. ಅವರು ವಿಲೀನ ಪ್ರಕ್ರಿಯೆ ಅಂತ ಅಂದ್ಬಿಟ್ಟು ಒಂದಷ್ಟು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಈಗ ನಾನು ಕರ್ನಾಟಕ ಸರ್ಕಾರ ಅನ್ನುವುದು ಒಂದು ರಾಜಕೀಯ ಪಕ್ಷ ಕೂಡ ಆಗಿರುತ್ತೆ. ಆದರೆ ನನಗೆ ಅದು ರಾಜಕೀಯ ಪಕ್ಷ ಅನ್ನೋದು ಮುಖ್ಯ ಅಲ್ಲ, ಸರ್ಕಾರ ಅನ್ನೋದು ಮುಖ್ಯ ಆಗುತ್ತೆ. ನನಗೆ ಯಾವುದೇ ನೆಪದಲ್ಲಿ ಯಾವುದೇ ಕಾರಣಕ್ಕಾಗಿ ಕನ್ನಡ ಶಾಲೆಗಳನ್ನು ಮುಚ್ಚೋದು ಅಪೇಕ್ಷಣೀಯ ಅಲ್ಲ. ಮತ್ತು ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಮಾಡಿ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿ ಸರ್ಕಾರಿ ಶಾಲೆಗಳು ಇನ್ನೂ ಉತ್ತಮಗೊಳ್ಳುವಂತೆ ಮಾಡಬೇಕೇ ಹೊರತು ಸರ್ಕಾರಿ ಶಾಲೆಗಳು ಚೆನ್ನಾಗಿಲ್ಲ ಅದರಿಂದ ಮುಚ್ತೀವಿ ಅದರಿಂದ ವಿಲೀನ ಮಾಡ್ತೀವಿ ಅಂತ ಅನ್ನೋದು ಸರಿಯಾದ ಕ್ರಮ ಅಲ್ಲ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ನೇಮ್ ಎ ಡಾಗ್ ಅಂಡ್ ಕಿಲ್ ಇಟ್. ಅಂದ್ರೆ ಒಂದು ನಾಯಿಗೆ ಸುಮ್ಮನೆ ಹುಚ್ಚನಾಯಿ ಅಂತ ಕರೆದು ಬಿಡೋದು, ಆಮೇಲೆ ಗುಂಡು ಹೊಡೆದ್ಬಿಡೋದು. ಆಮೇಲೆ ಏನು ಕನ್ನಡ ಸ್ಕೂಲ್ಗಳು ಏನು ಕೆಲಸ ಆಗಲ್ಲ ರೀ, ಜನ ಬರಲ್ಲ, ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಏನ್ ಮಾಡ್ತೀವಿ ಅಂತ ಅನ್ನೋದು, ಆಮೇಲೆ ಅವನ್ನ ಮುಗಿಸ್ಬೋದು. ಯಾವ ಸರ್ಕಾರ ಮಾಡಿದ್ರು ತಪ್ಪು. ಯಾಕಂದ್ರೆ ನಾನು ಪ್ರಪಂಚದ ಹಲವಾರು ದೇಶಗಳು ನೋಡಿದವನು. ಇಂಗ್ಲೆಂಡಿನಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ, ಕೆಲವು ಮೈಲುಗಳ ದೂರದಲ್ಲಿರುವಂತಹ ಫ್ರಾನ್ಸ್ ದೇಶದಲ್ಲಿ, ಜರ್ಮನಿ ದೇಶದಲ್ಲಿ ಅವರವರ ಭಾಷೆಯಲ್ಲಿ ಶಿಕ್ಷಣ ಕೊಡೋದಕ್ಕೆ ಅವ್ರಿಗೆ ಯಾರಿಗೂ ಕಷ್ಟ ಆಗಿಲ್ಲ. ನಮ್ಗೆ ಯಾಕೆ ಕಷ್ಟ ಆಗ್ತದೆ? ಆದರೆ ಸರ್ಕಾರಗಳಿಗೆ ಅಂತ ಹೇಳೋಣ, ಸರ್ಕಾರಗಳಿಗೆ ಕನ್ನಡ ಭಾಷೆಯನ್ನ ಕುರಿತು ಅವರು ಮಾತಾಡುವಷ್ಟು ಅಂತರಾಳದ ಸದಿಚ್ಛೆ ಇಲ್ಲ. ಕನ್ನಡ ಉಳಿಬೇಕು, ಶಿಕ್ಷಣದಲ್ಲಿ ಕನ್ನಡ ಉಳಿಬೇಕು ಅನ್ನುವಂಥ ಸದಿಚ್ಛೆ ಇಲ್ಲ. ಮತ್ತು ಅದರ ಜವಾಬ್ದಾರಿಯನ್ನ ಇಡಿಯಾಗಿ ಪೋಷಕರ ಮೇಲೆ ಬಿಟ್ಬಿಡೋದು, ಏನ್ ಮಾಡೋದು, ಅವರೇ ಇಂಗ್ಲಿಷ್ ಸ್ಕೂಲ್ಗೆ ಸೇರಿಸ್ತಾರೆ, ನಾವೇನ್ ಮಾಡೋಕ್ಕಾಗತ್ತೆ ಅಂತ ಹೇಳೋದು ಸರ್ಕಾರಕ್ಕೆ ಜವಾಬ್ದಾರಿಯುತವಾದಂಥ ಮಾತಲ್ಲ ಅದು. ಯಾಕಂದ್ರೆ ಯಾರು ಬೇಕಾದರೂ ಕನ್ನಡ ಶಾಲೆಗಳಲ್ಲಿ ಓದಬಹುದು ಅನ್ನುವಂಥ ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಕನ್ನಡ ಶಾಲೆಗಳ ಸ್ಥಿತಿಯನ್ನೇ ಕೆಟ್ಟದಾಗಿಟ್ಟು ಅಲ್ಲಿಗೆ ಜನ ಮಕ್ಕಳನ್ನ ಸೇರಿಸ್ತಾ ಇಲ್ಲ ಅಂತ ಪೋಷಕರ ಮೇಲೆ ಆರೋಪ ಮಾಡೋದು ಸರಿಯಾದ ಕ್ರಮ ಅಲ್ಲ. ಅದರಿಂದ ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳು ಕಣ್ಮುಚ್ಕೋತವೆ ಅಂತಂದ್ರೆ ನಾವು ಎಲ್ಲ ಕಣ್ಮುಚ್ಕೋತಿದ್ದೀವಿ ಅನ್ನೋಷ್ಟು ಆತಂಕ ಆಗುತ್ತೆ, ಸಂಕಟ ಆಗುತ್ತೆ. ಸರ್ಕಾರ ಅದಕ್ಕೆ ಅವಕಾಶ ಕೊಡದೆ ಅವಕ್ಕೆ ಮರುಜೀವಗೊಳ್ಳುವುದಕ್ಕೆ, ಅವು ಚೇತನಗೊಳ್ಳುವುದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡಲೇಬೇಕು. ಸರ್, ಇನ್ನೊಂದು ಪ್ರಶ್ನೆ. ಈಗ ಬಹುತೇಕ ನಾವು ಒಂದಷ್ಟು ಸರ್ವೆ ಮಾಡಿದ್ವಿ. ನಾವು ಕನ್ನಡ ಸರ್ಕಾರಿ ಶಾಲೆಗಳಿದೆ ಗ್ರಾಮೀಣ ಭಾಗದಲ್ಲಿ ಪೋಷಕರನ್ನ ಭೇಟಿಯಾದಾಗ ಅವ್ರು ಹೇಳಂದಿದ್ರು, ಸರ್ ನಮ್ಮ ಕನ್ನಡ ಸರ್ಕಾರಿ ಶಾಲೆಗಳಲ್ಲೇ ಇಂಗ್ಲಿಷ್ ಮಾಧ್ಯಮದ ಆಯ್ಕೆ ನೀವು ತೆಗಿತಾ ಇಲ್ಲ, ತೆಗೆದ್ರೆ ಏನಾದರೂ ನಾಳೆ ದಿನ ನಮ್ಮ ಕನ್ನಡ ಕನ್ನಡಕ್ಕೂ ಇಂಗ್ಲಿಷಲ್ಲಿ ಏನೋ ವ್ಯತ್ಯಾಸ ಉಂಟಾಗುತ್ತೆ. ತಮ್ಮ ಅಭಿಪ್ರಾಯ? ಇಂಗ್ಲಿಷ್ ಮಾಧ್ಯಮ ಅನ್ನೋದು ಫೆನೇಷಿಯಾ ಅಂತಾರೆ, ಸರ್ವರೋಗೋಪಹಾರಿ ಅಂತ ಜನ ತಿಳ್ಕೊಂಡಿದ್ದಾರೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋರು ಮಾತ್ರ ಬದುಕ್ತಾರೆ ಅಂತ ಅನ್ಕೊಂಡಿರ್ತಾರೆ. ನೀವು ನೋಡ್ಬೇಕು, ಕರ್ನಾಟಕದಲ್ಲಿ ಬಹಳ ದೊಡ್ಡ 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 ಹೆಸರು ಮಾಡಿದ್ರು ಪೋಷಕರು ಹೇಳಿದಷ್ಟೇ. ನನ್ನ ಶಾಲೆ ಏನಿದೆ ಹಳ್ಳಿಯಲ್ಲಿ ಶಾಲೆ, ನನ್ನ ಮನೆ ಪಕ್ಕದಲ್ಲಿ ಶಾಲೆ, ಇಂಗ್ಲಿಷ್ ಮಾಧ್ಯಮ ಆಯ್ಕೆ ಸರ್ಕಾರ ಕೊಡಬಾರ್ದು ಅಂತ ಒಂದಷ್ಟು ವಿಚಾರ. ಇದರಲ್ಲಿ ಕನ್ನಡ ಪರ ಹೋರಾಟಗಾರರು ಒಂದಷ್ಟು ವಿಚಾರ, ಇಲ್ಲ ಕನ್ನಡ ಸರ್ಕಾರಿ ಶಾಲೆ ಕನ್ನಡನೇ ಇರಬೇಕು ಅಂತ ಇಂಗ್ಲಿಷ್ ಕೊಡೋಗಿಲ್ಲ. ನಾನೆಲ್ಲಿ ನಿಲ್ತೀನಿ ಅಂತ ಹೇಳ್ತೀನಿ. ನಮ್ಮಲ್ಲಿ ಪೋಷಕರಿಗೆ ಸರಿಯಾದಂಥ ಮಾರ್ಗದರ್ಶನ ಇದ್ದು ಕಾಣಿಸುತ್ತಿಲ್ಲ. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋರು ಮಾತ್ರ ಬುದ್ಧಿವಂತರಾಗ್ತಾರೆ, ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋರು ಮಾತ್ರ ಪ್ರಪಂಚದಲ್ಲಿ ಸಲ್ತಾರೆ ಅನ್ನೋದಿದೆಯಲ್ಲ. ನೀವು ಫ್ರಾನ್ಸ್ ದೇಶವನ್ನ, ಜರ್ಮನಿ ದೇಶವನ್ನ, ಸ್ವಿಟ್ಜರ್ಲೆಂಡ್ ಅನ್ನ ಕೇಳಿ ಅವರೇನಂತ ಒಪ್ಪಲ್ಲ. ನಾವು ಒಂದು ಅನ್ಕೊಂಡಿದ್ದೀವಿ. ಯಾಕೆಂದ್ರೆ ಬಹಳ ವರ್ಷ ಆಡಿಸ್ಕೊಂಡಿದ್ರಿಂದ ಇಂಗ್ಲಿಷ್ ಅನ್ನೋದು ಸರ್ವಶ್ರೇಷ್ಠ ಪರಮಶ್ರೇಷ್ಠ ಅಂತ ನಾವು ಅನ್ಕೊಂಡಿದ್ದೀವಿ. ಕನ್ನಡ ಶಾಲೆಗಳನ್ನ ಇವರು ತುಂಬಾ ಒಳ್ಳೆಯ ಕಲಿಕೆಯ ತಾಣಗಳನ್ನಾಗಿ ಮಾಡಿದ್ರೆ ಜನ ಕನ್ನಡ ಶಾಲೆಗಳಲ್ಲಿ ಸೇರುತ್ತಾರೆ. ನಾವೆಲ್ಲ ಕನ್ನಡ ಶಾಲೆಗಳಲ್ಲಿ ಓದೋರು, ನಾವೇನ್ ಬಹಳ ಮೇಧಾವಿಗಳಾಗಿಲ್ಲ, ಅದ್ರ ಮೂರ್ಖರು ಆಗಿಲ್ಲ, ನಾವು ಕೆಲ್ಸಕ್ಕೆ ಬಾರದವರು ಆಗಿಲ್ಲ, ನಾವು ಅಷ್ಟೋ ಇಷ್ಟೋ ಕಲಿತಾ ಇದ್ದೀವಿ. ಅಂದ್ರೆ ಕಲಿಕೆ ಅನ್ನೋದು ಬಹಳ ಮುಖ್ಯವೇ ಹೊರತು ಭಾಷೆ ಅನ್ನೋದು ಬಹಳ ಮುಖ್ಯ ಅಲ್ಲ ಅಂತ ನಾವು ಹೇಳ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಜನಗಳಿಗೆ. ನಾನು ಇಂಗ್ಲಿಶಿನ ವಿರೋಧಿ ಅಲ್ಲ, ಆದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ಇಂಗ್ಲಿಷನ್ನ ಮಾಧ್ಯಮವಾಗಿ ಕಲಿಸೋದಕ್ಕೆ ಬದಲು ಭಾಷೆಯಾಗಿ ಅದನ್ನ ಅತ್ಯದ್ಭುತವಾಗಿ ಕಲಿಸುವಂತ ಒಂದು ಕ್ರಮ ಇರಬೇಕು ನಮ್ಮಲ್ಲಿ. ಇಂಗ್ಲಿಷನ್ನು ಕಲಿಸ್ಲೇಬೇಕು, ಪ್ರಪಂಚದ ಜ್ಞಾನಕ್ಕೆ ಬಹಳ ದೊಡ್ಡ ಕಿಟಕಿ ಅದು, ಕಲಿಸ್ಬೇಕು. ಆದ್ರೆ ಭಾಷೆಯಾಗಿ ಇಂಗ್ಲಿಷನ್ನು ಕಲಿಸಿದ್ರೆ, ಚೆನ್ನಾಗಿ ಇಂಗ್ಲಿಷನ್ನು ಕಲಿಸಿದ್ರೆ ಈ ಕಷ್ಟ ಇರ್ತಾನೆ ಇರಲಿಲ್ಲ. ಇಂಗ್ಲಿಷ್ ಮಾಧ್ಯಮವೇ ಬೇರೆ, ಇಂಗ್ಲಿಷ್ ಭಾಷೆ ಬೇರೆ. ಇಂಗ್ಲಿಷ್ ಭಾಷೆಯನ್ನ ಮಾಧ್ಯಮವಲ್ಲದೆಯೂ ಚೆನ್ನಾಗಿ ಕಲಿಸ್ಬೇಕು. ಆದ್ರೆ ಸರ್ಕಾರ ಆ ದೃಷ್ಟಿಯಲ್ಲಿ ಯೋಚನೆ ಮಾಡೇ ಇಲ್ಲ. ಅವ್ರಿಗೆ ಆಯಾ ಕಾಲದ ಅಗತ್ಯಗಳು ನೋಡ್ತಾರೆ, ಇದಕ್ಕೆ ಎಷ್ಟು ಬಜೆಟ್ ಆಗುತ್ತೆ, ಇವನ್ನೆಲ್ಲ ವಿಲೀನ ಮಾಡಿದ್ರೆ ಎಷ್ಟು ಕಡಿಮೆ ಆಗುತ್ತೆ, ಇಷ್ಟು ಮಾತ್ರ ಯೋಚನೆ. ಅಂತಿಮವಾಗಿ ಶಿಕ್ಷಣ ಸಚಿವರು ಹೇಳ್ತಾರೆ, ಸರ್ 700 ಸರ್ಕಾರಿ KPS ಶಾಲೆಗಳನ್ನ ಓಪನ್ ಮಾಡಿ ಬಹುತೇಕ 1ನೇ ತರಗತಿಯಿಂದ 12ನೇ ತರಗತಿ ಅಲ್ಲೇ ನಾವು ಕೊಟ್ಕೊತೀವಿ, ಬೇರೆ ಶಾಲೆಗಳನ್ನೆಲ್ಲ
ಎಲ್ಲೂ ಹೇಳ್ತಾ ಇಲ್ಲ ಅವರು ಕ್ಲೋಸ್ ಅಂತ ಹೇಳಲ್ಲ, ವಿಲೀನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ನಾಳೆ ದಿನ ಕನ್ನಡ ಭಾಷೆ ಮೇಲೆ ಪರಿಣಾಮ ಬೀರಲ್ವಾ ಸರ್? ನಾಳೆ ಏನಾಗುತ್ತೆ ಅಂದ್ರೆ 700 ಶಾಲೆಗಳಲ್ಲಿ ಕೆಲವು ಶಾಲೆಗಳು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ, ಅದನ್ನೆಲ್ಲ ವಿಲೀನ ಮಾಡಿ 300 ಮಾಡ್ತೀನಿ ಅಂತ. ಇನ್ ಸ್ವಲ್ಪ ದಿವಸದಲ್ಲಿ ಇನ್ ಕೆಲವು ಕೆಲಸ ಮಾಡದೇ ಇರೋದನ್ನ 300 150 ಮಾಡ್ತೀನಿ ಅಂತ. ನಿಧಾನವಾಗಿ ಉಸಿರುಗಟ್ಟಿಸುವಂತ ಕ್ರಮ, ಒಂದು ಭಾಷಿಕವಾದ ಜವಾಬ್ದಾರಿ ಇರುವಂತ, ಸಾಂಸ್ಕೃತಿಕವಾದ ಜವಾಬ್ದಾರಿ ಇರುವಂತ ಸರ್ಕಾರ ಮಾತನಾಡಬೇಕಾದ ಧ್ವನಿ ಅಲ್ಲ ಇದು. ದಯವಿಟ್ಟು ತಮ್ಮ ವೇದಿಕೆಯಲ್ಲಿ ಸರ್ ಈ ವಿಚಾರವನ್ನು ದೊಡ್ಡ ದೊಡ್ಡ ಗಣ್ಯತೆ ಬಂದಿರ್ತಾರೆ, ಪ್ರೊಫೆಸರ್ಗಳು ಬಂದಿರ್ತಾರೆ, ನಾಳೆ ದಿನ ತಮ್ಮ ಅಟಲ್ ವೇದಿಕೆಯನ್ನು ಸೇರ್ತಾ ಇದ್ದೀರಾ, ದಯವಿಟ್ಟು ಈ ವಿಚಾರ ಪ್ರಸ್ತಾವ ಮಾಡಬೇಕು. ಪ್ರಸ್ತಾಪ ಮಾಡ್ತೀವಿ. ಆಮೇಲೆ ಸರ್ಕಾರಗಳು ಕನ್ನಡ ಶಾಲೆಗಳನ್ನ ನಾವು ಇನ್ನಷ್ಟು ಚೇತನಗೊಳಿಸುವುದಕ್ಕೆ ನಾವೇನ್ ಮಾಡಿದೀವಿ ಅಂತಾನು ಹೇಳ್ಬೇಕಲ್ವಾ? ಅದ್ರ ಮುಚ್ಚೋದಕ್ಕೆ ಏನ್ ಮಾಡಿದೀವಿ ಅಂತ ಹೇಳ್ತಾರೆ, ಬಟ್ ಚೇತನಗೊಳಿಸೋದಕ್ಕೆ ನಾವೇನ್ ಮಾಡಿದೀವಿ ಅಂತ ಹೇಳ್ಬೇಕಲ್ವಾ? ಅದಕ್ಕೇನಾದ್ರೂ ಒಂದು ಡ್ರೈವ್ ಅನ್ನ, ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು, ಒಂದು ಚಾಲನೆಯನ್ನ ಅವ್ರು ಮಾಡ್ಬೇಕಲ್ವಾ? ಅದನ್ನ ಏನೋ ಮಾಡಿದೆ, ಕೆಲಸ ಮಾಡ್ತಾ ಇಲ್ಲ, ಮುಚ್ತಾ ಇದೀವಿ, ಮುಚ್ಚೋದಿಲ್ಲ, ವಿಲೀನ ಮಾಡ್ತೀವಿ. ಸಚಿವರು ಹೇಳೋದು ಒಂದೇ ಸರ್, ಹಾಲು ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಮಧ್ಯಾಹ್ನದ ಬಿಸಿ ಊಟ, ಬಾಳೆಹಣ್ಣು, ಬಿಸ್ಕೆಟ್, ಶೂಸು, ಸಾಕ್ಸು, ಗುಣಮಟ್ಟನೇ ಇಲ್ಲ ಅಂದ್ಮೇಲೆ ಹೇಗೆ ಸರ್ ನಾವು ಕಾಪಾಡ? ನಾನು ಈ ವಿಷಯದಲ್ಲಿ ಮೊದಲಿಂದ ನನ್ನದು ವಿರೋಧ ಇದೆ. ಹಾಲು, ಊಟ ಎಲ್ಲವನ್ನು ಅವ್ರ ಅಪ್ಪ ಅಮ್ಮ ಕೊಡ್ಬೇಕು. ಅವ್ರ ಅಪ್ಪ ಅಮ್ಮ ಕೊಡೋ ಹಾಗೆ ಅವ್ರನ್ನ ಸಶಕ್ತಗೊಳಿಸ್ಬೇಕೇ ಹೊರತು ಸರ್ಕಾರ ನಾನೇ ಊಟ ಕೊಡ್ತೀನಿ, ನಾನೇ ಹಾಲು ಕೊಡ್ತೀನಿ, ನಾನೇ ಬೂಟ್ ಕೊಡ್ತೀನಿ, ನಾನೇ ಬಟ್ಟೆ ಕೊಡ್ತೀನಿ, ನಾನೇ ಪುಸ್ತಕ ಕೊಡ್ತೀನಿ ಅಂತ ಅನ್ನೋದಲ್ಲ. ಅವ್ರ ತಂದೆ ತಾಯಿಗಳು ಚೆನ್ನಾಗಿರೋ ಹಾಗೆ ಮಾಡಿದ್ರೆ ಅವ್ರ ಮಕ್ಕಳಿಗೆ ಕೊಡಿಸ್ತಾರೆ. ಸರ್ಕಾರ ತಾನು ತನ್ನದಲ್ಲದ ಕೆಲಸಕ್ಕೆ, ನಾವು ಸರ್ಕಾರ ನಮ್ಮ ಊರಿಗೆ ಬಂದ್ರೆ ಸರಿ, ನಮ್ಮ ಮನೆ ಒಳಕ್ಕೂ ಬರಬಾರ್ದು. ಸರ್ಕಾರ ಮನೆ ಒಳಗಿನ ವ್ಯವಹಾರಗಳನ್ನು ಕೂಡ ಸರ್ಕಾರನೇ ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಆದ್ರಿಂದ ಇವೆಲ್ಲ ಆಮಿಷಗಳಲ್ಲ, ಮಕ್ಕಳು ಬರೋದಕ್ಕೆ ಇವೆಲ್ಲ ಆಮಿಷಗಳಲ್ಲ. ಸರ್ಕಾರಿ ಶಾಲೆಗೆ ಬನ್ನಿ ಅಂದ್ರೆ ನಿಮಗೆ ಮೊಟ್ಟೆ ಕೊಡ್ತಿದೀವಿ, ಊಟ ಕೊಡ್ತಿದೀವಿ, ಬನ್ನಿ ಅಂತಲ್ಲ. ಈ ಆಮಿಷಗಳಿಗೆ ಇವಾಗ ಅರ್ಥ ಆಗ್ಬೇಕು. ಈ ಆಮಿಷಗಳಿಂದ ಜನ ಬರೋದಿಲ್ಲ. ಈ ಜನ ಬರೋದು ಅಲ್ಲೊಂದು ಗುಣಮಟ್ಟದ ಶಿಕ್ಷಣ ಇದ್ರೆ ಮಾತ್ರ. ಅದನ್ನ ಮಾಡೋದು ಬಿಟ್ಬಿಟ್ಟು ಮೊಟ್ಟೆ ಕೊಡೋದು, ಹಾಲು ಕೊಡೋದು, ಊಟ ಕೊಡೋದು, ಸಾರು ಚೆನ್ನಾಗಿ ಮಾಡ್ತೀವಿ, ಆಮೇಲೆ ಮೊಸರು ಗಟ್ಟಿಯಾಗಿರೋದು ಕೊಡ್ತೀವಿ ಅನ್ನೋದ್ರಿಂದೆಲ್ಲ ಮಕ್ಕಳು. ದಯವಿಟ್ಟು ಸರ್, ಶಿಕ್ಷಣದ ಇಷ್ಟೊಂದು ಅರಿವಿದ್ದವರು ಈಗ ಅಲ್ಲೊಂದು ಸರ್, ಕೆಲವರು ಅತಿಥಿ ಶಿಕ್ಷಕರ ನೇಮಕಾತಿ ವಿಚಾರವನ್ನು ಕೇಳಿದ್ದೇನೆ. ಶಿಕ್ಷಣದ ಗುಣಮಟ್ಟ ಕೇಳ್ತಾ ಇಲ್ಲ, ಅತಿಥಿ ಶಿಕ್ಷಕರಿಗೆ 6 ತಿಂಗಳು 8 ತಿಂಗಳು ಸಂಬಳ ಆಗ್ತಿಲ್ಲ. ಅದು ಪಾಠ ಈಗ ನಡೀತಾ ಇದೆ ಅಂತ ನನ್ನ ಪ್ರಶ್ನೆ ಇದೆ. ಇದ್ರ ವಿಚಾರ ತಮ್ಮ ಈ ಸಭೆಯಲ್ಲಿ ಮನ್ನಣೆ ಮಾಡಿ ವಿಚಾರ ಮಾಡಿ ಅಂತ ತಮ್ಮ ಮನವಿ. ಸಂತೋಷ. ಥ್ಯಾಂಕ್ ಯು.